ಅಗ್ನಿಯ ರುದ್ರ ನರ್ತನ. ಕ್ಯಾಲಿಫೋರ್ನಿಯಾದಲ್ಲಿ ಇವತ್ತಿನ ಕಂಡೀಷನ್ ಯಾವ ಥರ ಇದೆ ನೋಡ್ತಾ ಇದ್ದೀವಲ್ಲ, ಅಗ್ನಿ ರುದ್ರ ನರ್ತನ ಮಾಡ್ತಾ ಇದೆ. ಪ್ರಪಂಚದಲ್ಲಿ ಇಂಥ ಅನಾಹುತಗಳು ಸಂಭವಿಸ್ತವೆ ಅಂತ ಕಾಲಜ್ಞಾನಿಗಳು ತಿಳಿಸಿದ್ರು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಈಗ ನೋಡ್ತಾ ಇದ್ದೀವಿ ಅಗ್ನಿ ಯಾವ ಥರ ದೇಶನ ಸುಡ್ತಾ ಇದೆ. ಹಾಲಿವುಡ್ ಹೆಸರು ಯಾವ ಥರ ಇತ್ತು ಪ್ರಪಂಚದಲ್ಲೇ, ಹಾಲಿವುಡ್ ಅಂದರೆ ಜನ ಅಲ್ಲಿ ಬದುಕೋದಕ್ಕೆ ಇಷ್ಟಪಡ್ತಾ ಇದ್ರು. ಅಂಥ ಜಾಗ ಇವತ್ತು ಪೂರ್ತಿಯಾಗಿ ಬೆಂಕಿನಲ್ಲಿ ಉರಿದೋಗ್ತಾ ಇದೆ. ಸಾವಿರಾರು ಎಕರೆ ಕಾಡು ಈ ಬೆಂಕಿನಲ್ಲಿ ಉರಿದೋಗ್ತಾ ಇದೆ. ಲಕ್ಷಾಂತರ ಜನ ಮನೆ ಬಿಟ್ಟು ಮಠ ಬಿಟ್ಟು ಎಲ್ಲ ಬಿಟ್ಟು ಬೇರೆ ಕಡೆ ಹೋಗಿ ಬದುಕುವಂಥ ಪರಿಸ್ಥಿತಿಗಳು ಬರ್ತಾ ಇದೆ. ಇದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದು. ಪಂಚಭೂತಗಳು ತಿರುಗಿ ಬೀಳುವಂಥ ಸಮಯ ಬರುತ್ತೆ, ಪ್ರಕೃತಿ ತಿರುಗಿ ಬೀಳುವಂಥ ಸಮಯ ಬರುತ್ತೆ ಅಂತ. ನಾವು ವರ್ಷಕ್ಕೆ ಏನಿಲ್ಲ ಅಂದರೂ ಲಕ್ಷಾಂತರ ಹೆಕ್ಟೇರ್ ಜಾಗ ಕಾಡುಗಳನ್ನ ಕಡಿದು ಅಲ್ಲಿ ನಾವು ಮನೆಗಳನ್ನ ಕಟ್ಕೊಳ್ತಾ ಇರ್ತೀವಿ, ಇನ್ನು ಬೇರೆ ಬೇರೆದಕ್ಕೆ ಬಳಸ್ಕೊಳ್ತಾ ಇರ್ತೀವಿ. ಇದರಿಂದ ಪ್ರಕೃತಿ ತಿರುಗಿ ಬೀಳೋ ಕೆಲಸ ಮಾಡ್ತಾ ಇರುತ್ತೆ, ಬುದ್ಧಿ ಕಲಿಸೋ ಕೆಲಸ ಮಾಡ್ತಾ ಇರುತ್ತೆ. ಅಂಥ ಕೆಲಸ ಈಗ ಲಾಸ್ ಏಂಜಲೀಸ್ನಲ್ಲಿ ಆಗ್ತಾ ಇದೆ. ಪ್ರಕೃತಿ ತಿರುಗಿ ಬಿದ್ದಿರೋದ್ರಿಂದ ಲಕ್ಷಾಂತರ ಜನ ಮನೆ ಕಳ್ಕೊಂಡಿದ್ದಾರೆ, ಜೀವ ಕಳ್ಕೊಳ್ತಾ ಇದ್ದಾರೆ. ಪ್ರಾಣಿಗಳು ಅಕಸ್ಮಾತಾಗಿ ಅದರಲ್ಲಿ ಬೆರೆತು ಪ್ರಾಣ ಕಳ್ಕೊಳ್ತಾ ಇದ್ದಾವೆ. ಇಲ್ಲಿ ಒಳ್ಳೆಯದು ಕೆಟ್ಟದು ಏನೂ ನೋಡೋದಕ್ಕೆ ಹೋಗೋದಿಲ್ಲ. ಪ್ರಕೃತಿ ನಿಂತಾಗ ಒಳ್ಳೆಯವ್ರನ್ನೂ ಒಂದೊಂದು ಸಲ ಬಲಿ ಪಡೆಯುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಒಟ್ಟಿನಲ್ಲಿ ಕಾಲಜ್ಞಾನಿಗಳು ತಿಳಿಸಿದ್ರು ಅಗ್ನಿ ದುರಂತಗಳು ಜಾಸ್ತಿ ಸಂಭವಿಸುತ್ತೆ ಅಂತ. ಅಂಥ ಅಗ್ನಿ ದುರಂತಗಳನ್ನ ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ. ಅದು ಲಾಸ್ ಏಂಜಲೀಸ್ ಅನ್ನೋ ಒಂದು ದೊಡ್ಡ ಸಿಟಿ. ಸಮುದ್ರದ ನೀರನ್ನು ತಗೊಂಬಂದು ಆ ದೇಶದಲ್ಲಿರುವಂಥ ಬೆಂಕಿ, ಈಗ ಉರಿತಾ ಇರೋ ಬೆಂಕಿನ ಆರಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ಬೆಂಕಿ ಅನ್ನೋದು ಹತ್ಕೊಂಡು ಉರಿತಾ ಇದೆ ಅಂತ. ಸಾವಿರಾರು ಎಕರೆ ಒಂದೇ ಒಂದು ಕ್ಷಣದಲ್ಲಿ ಸುಟ್ಟು ಭಸ್ಮ ಆಗ್ತಾ ಇದೆ. ಅಂಥ ಸನ್ನಿವೇಶಗಳು ಅಲ್ಲಿ ನಡೀತಾ ಇದೆ. ಅಗ್ನಿಯ ರುದ್ರ ನರ್ತನ ಅಂತ ಕರೆದ್ರಲ್ಲ, ಅದನ್ನೇ ಹೇಳ್ತಾ ಇರೋದು. ಇಲ್ಲಿ 24 ಗಂಟೆನಲ್ಲಿ ಎಂಥ ಅನಾಹುತಗಳಾಗಿದೆ ಅಂದರೆ ಜನ ಬದುಕೋದಕ್ಕಾಗೋದೇ ಇಲ್ಲ ಆ ಜಾಗದಲ್ಲಿ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇನ್ನು ಉಸಿರಾಡೋದಕ್ಕೆ ಒಳ್ಳೆ ಗಾಳಿನೂ ಸಿಗ್ತಾ ಇಲ್ಲ, ಅಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಆ ಜಾಗದಲ್ಲೆಲ್ಲ. ಇದನ್ನೇ ಕಾಲಜ್ಞಾನಿಗಳು ಹೇಳಿದ್ದು. ಅಗ್ನಿಯಿಂದ ಭೂಮಿಗೆ ಅಪಾಯ ಅಂತ. ಈಗ ಇನ್ನು ಸಣ್ಣ ಪುಟ್ಟದಾಗಿದೆ, ಮುಂದೆ ಸೌರಜ್ವಾಲೆಯಿಂದ ಬೇರೆ ಬೇರೆ ರೀತಿಯ ಅನಾಹುತಗಳು ಸಂಭವಿಸಬಹುದು. ಅದಿನ್ನ ಜಾಸ್ತಿ ಕಾಡ್ಗಿಚ್ಚುಗಳಿಗೆ ಕಾರಣ ಆಗ್ಬೋದು. ಕೆಲವಷ್ಟು ಕಡೆ ಕಾಡ್ಗಿಚ್ಚು ಅನ್ನೋದು ನ್ಯಾಚುರಲ್ ಆಗಿ ಆಗ್ತಾ ಇದೆ, ಇನ್ನು ಕೆಲವಷ್ಟು ಕಡೆ ಜನರು ಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಇನ್ನು ಅಗ್ನಿ ಪರ್ವತಗಳು ಅಲ್ಲಲ್ಲೇ ಉಕ್ಕಿ ಇದರಿಂದ ಕೂಡ ಕಾಡ್ಗಿಚ್ಚು ಅನ್ನೋದು ಆಗ್ತಾ ಇದೆ. ಅದನ್ನು ಬಿಟ್ಟು ಮನುಷ್ಯರು ಅವರ ಸ್ವಾರ್ಥಕ್ಕೋಸ್ಕರ ಇಲ್ಲ ಹೊಟ್ಟೆ ಉರಿ ಅಂತ ಕರೀತಾರಲ್ಲ, ಅಸೂಯೆ, ಇದರಿಂದ ಕೂಡ ಕಾಡುಗಳಿಗೆ ಬೆಂಕಿ ಹಚ್ಚಿ ಜನರನ್ನ ನಾಶ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರಕೃತಿನ ಸುಡೋದು ಕೆಲಸ ಜನ ಮಾಡಿದ್ರು, ಜನರನ್ನ ಸುಡೋ ಕೆಲಸ ಪ್ರಕೃತಿ ಮಾಡೋದಕ್ಕೆ ಶುರು ಮಾಡ್ತಾ ಇದೆ. ಅದನ್ನು ಎದುರಿಸೋದಕ್ಕೆ ರೆಡಿಯಾಗಿರಿ ಅಂತ ಇದೊಂದು ಸ್ಯಾಂಪಲ್ ಅಷ್ಟೇ. ಈ ಸ್ಯಾಂಪಲ್ಗಳನ್ನಾದ್ರೂ ಇವಾಗ ಅರ್ಥ ಮಾಡಿಕೊಂಡು ಮನುಷ್ಯರು ಬದಲಾಗ್ಲಿಲ್ಲ ಅಂದ್ರೆ ಮುಂದೆ ಅನಾಹುತಗಳನ್ನ ಎದುರಿಸೋದಕ್ಕೆ ಸಿದ್ಧರಾಗಿರಿ ಅಂತ ಪ್ರಕೃತಿ ಎಚ್ಚರಿಕೆ ಕೊಡ್ತಾ ಇದೆ. ಇನ್ನ ಈ ತರ ಎಚ್ಚರಿಕೆ ಎಷ್ಟೆಷ್ಟೋ ಕೊಡುತ್ತೆ. ಎಚ್ಚರಿಕೆ ಎಲ್ಲ ಮುಗ್ದಾದ್ಮೇಲೆ ಫೈನಲ್ ಪಾಠ ಕಲಿಸುತ್ತೆ. ಆ ಪಾಠ ಕಲಿಯೋರು ಯಾರು, ಆ ಪಾಠ ಬೇಡ ಅಂದ್ರೆ ಪ್ರಕೃತಿ ಜೊತೆ ಹೋಗುವಂತ ಕೆಲಸ ಮಾಡೋಣ. ಇನ್ನು ಇದೇ ರೀತಿ ಎಷ್ಟೆಷ್ಟೋ ವಿಷಯಗಳು ನಡೀತಾನೆ ಇದೆ. ಅಂತ ವಿಷಯನ ತಿಳಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ, ಎಚ್ಚರಿಸ್ತಾ ಇರ್ತೀನಿ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ, ಇಲ್ಲೇ ಇದ್ದವ್ರು ತಲೆ ಕೆಡಿಸ್ಕೊಳ್ಳದೆ ಅವ್ರ ಲೈಫ್ ಯಾವ ಥರ ಇದೆ ಆ ಥರ ಹೋಗ್ಲಿ ಅಂತ ಬಿಟ್ಬಿಟ್ಟು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಹೋಗಿ. ಇನ್ನು ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.